ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಳ ಮೀಸಲಾತಿ ಜಾರಿಯಾಗಲು ಕರ್ನಾಟಕದ ಗದ್ದರ್ ಎಂದೇ ಪ್ರಖ್ಯಾತಿ ಪಡೆದ ಹೋರಾಟಗಾರ ಅಂಬಣ್ಣ ಅರೋಲಿಕರ್ ಕೊಡುಗೆ ಅಪಾರ ಇದ್ದ ಕಾರಣ ಅಭಿಮಾನಿಗಳು ಮಾನ್ವಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಬೈಕ್ ಮೂಲಕ ಸ್ವಾಗತಿಸಿದ್ದಾರೆ. ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ನಿವಾಸಿಯಾದ ಅಂಬಣ್ಣ ಅರೋಲಿಕರ್ ಅವರು ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಬಾರದು ಅಂತ ಕಳೆದ 30 ವರ್ಷದಿಂದ ಅವಿರತವಾಗಿ ಹೋರಾಟ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತ ಕ್ರಾಂತಿಕಾರಿ ಹಾಡುಗಳ ಮೂಲಕ ಸರ್ಕಾರವನ್ನ ಎಚ್ಚರಿಸಿ ಗುಡುಗಿದ್ರು. ಒಳ ಮೀಸಲಾತಿ ಜಾರಿಯಾದ ನಂತರ ಅಂಬಣ್ಣ ಅರೋಲಿಕರ್ ಅವರು ಮಾನ್ವಿಗೆ ಬಂದ ಹಿನ್ನೆಲೆ ಅಂಬಣ್ಣ ಅರೋಲಿಕರ್ ಅವರ ಕೊಡುಗೆಯಿಂದ ಒಳ ಮೀಸಲಾತಿ ಜಾರಿಯಾಗಿದೆ ಅಂತ ಅಂಬಣ್ಣ ಅರೋಲಿಕರ್ ಅವರ ಅಭಿಮಾನಿಗಳು ಘೋಷವಾಕ್ಯ ಕೂಗಿ ಅದ್ದೂರಿಯಾಗಿ ಸ್ವಾಗತಿಸಿ ಮೆರವಣಿಗೆ ಮಾಡಿದ್ರು. ನಿಮ್ಮ ಒಟ್ಟ ಕ್ರಾಂತಿಕಾರಿ ದಲಿತ ಸಂಘದ ಮುಖಂಡರ ಕ್ರಾಂತಿಕಾರಿ ಹೋರಾಟದಿಂದ ಒಂದು ರೀತಿಯಲ್ಲಿ ಬಲಸಿದ್ದಂಗಾಗಿದೆ. ಇದರ ಬಗ್ಗೆ ಏನಾಗ್ತದೆ? ಆ್ಯಕ್ಚುಲಿ ಒಳ ಮೀಸಲಾತಿ ಹೋರಾಟಕ್ಕೆ ಜೀವಾಳ ಇಲ್ಲಿ ಸೇರಿರ್ತಕ್ಕಂಥ ಜನ ಇಲ್ಲಿ ನನ್ನ ಅಕ್ಕ ತಂಗಿಯರು ಇವತ್ತು ಕಾಪುರದಿಂದ ಕಾಯ್ತಿದ್ದಾರೆ. ಅವರೆಲ್ಲರ ಪರಿಶ್ರಮ ಈ ಹೋರಾಟದಲ್ಲಿ ಇವರೇ ನಮ್ಮ ಉಸಿರು. ನಮ್ಮ ಹೋರಾಟದ ಅಖಾಡಕ್ಕೆ ಅಥವಾ ಹೋರಾಟದ ಸ್ಫೂರ್ತಿಗೆ ಇವರೇ ಬೆಂಬಲಿಗೆ. ಅದಕ್ಕೋಸ್ಕರ ಈ ಹೋರಾಟದ ಸಂಭ್ರಮವನ್ನು ಅಥವಾ ನಾವು ಗೆದ್ದಿರ್ತಕ್ಕಂಥ ಸಂಭ್ರಮವನ್ನು ನಾವು ವ್ಯಕ್ತಿಗತವಾಗಿ ಆಚರಿಸ್ತಾ ಇದ್ದೀವಿ. ಈ ಸಂಭ್ರಮವನ್ನು ಈ ಸಮುದಾಯಕ್ಕೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಣ್ಣ ತಮ್ಮರಿಗೆ ಮುಗಿಸ್ತಾ ಇದ್ದೀವಿ. ಯಾಕಂದರೆ ಹೋರಾಟಕ್ಕೆ BJP, ಕಾಂಗ್ರೆಸ್ಸು, JDS, RSS ಎಲ್ಲ ದಲಿತ ಸಂಘಟನೆಗಳು ಕೂಡ ಇವತ್ತು ತಮ್ಮ ಪಕ್ಷ ಭೇದವನ್ನು ಮತ್ತು ಸಂಘಟನಾತೀತವಾಗಿ ಈ ಹೋರಾಟವನ್ನು ಮಾಡಿದೆ. ಅದಕ್ಕೋಸ್ಕರ ಯಾವುದೇ ವ್ಯಕ್ತಿಗತವಾಗಿ ಒಬ್ಬರ ನಾಯಕತ್ವ ಅಲ್ಲ, ಸಾಮೂಹಿಕವಾಗಿರ್ತಕ್ಕಂಥ ನಾಯಕ. ಆ್ಯಕ್ಚುಲಿ ಈ 35 ವರ್ಷದ ಹೋರಾಟಕ್ಕೆ ಒಳ ಮೀಸಲಾತಿ ವಿಜಯಕ್ಕೆ ಸರ್ಕಾರ ಅಲೆಮಾರಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದರೆ ಖಂಡಿತ ನಮ್ಮ ಹೋರಾಟ ಇನ್ನಷ್ಟು 100 ಪಟ್ಟು ಸಂಭ್ರಮ ಆಗ್ತಿತ್ತು. ಇವತ್ತು ನಮ್ಮೆಲ್ಲರೂ ಕೂಡ ಅತ್ಯಂತ ಒಂದು ಕೆಟ್ಟ ಒಂದು ಸಂದರ್ಭದಲ್ಲಿ ನಮ್ಮ ಜನ ಇದ್ದಾರೆ. ನಮ್ಮ ಅಲೆಮಾರಿಗಳಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ, ನಮ್ಮ ರಕ್ತ ಸಂಬಂಧಿಗಳಿಗೆ ನ್ಯಾಯ ಸಿಗಲಾರ್ದಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂಥ ನ್ಯಾಯ ಅದಷ್ಟು ಸಮಯೋಚಿತ ಅಲ್ಲ ಅನ್ನೋ ಒಂದು ಕೊರಗಿನಲ್ಲಿ ನಮ್ಮ ಜನ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲೂ ಕೂಡ ಸಂಭ್ರಮ ಮಾಡ್ತಾ ಇಲ್ಲ. ನಾವೆಲ್ಲರೂ ಸೂತಕದ ವಾತಾವರಣದಲ್ಲಿದ್ದೀವಿ. ಹಾಗಂತ ನಾವೇನೋ ಸರ್ಕಾರನ ಬಿಟ್ಟಿಲ್ಲ. ಸರ್ಕಾರದ ಬೆನ್ನತ್ತಿದ್ದೀವಿ. ಸರ್ಕಾರಕ್ಕೆ ನ್ಯಾಯಾಂಗ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಅದೇ ಥರ ಬೀದಿ ಹೋರಾಟನೂ ನಾವು ಚಾಲ್ತಿಯಲ್ಲಿಟ್ಟಿದ್ದೀವಿ. ಮತ್ತು ಸರ್ಕಾರವನ್ನು ಉಸಿರುಗಟ್ಟಿಸ್ಲಿಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಅಂಗದಲ್ಲಿ ಹೋರಾಟ ನಡೆದಿದೆ. ಖಂಡಿತ ಅಲೆಮಾರಿಗಳು ಕೂಡ ಶಾಶ್ವತ ಆಯೋಗ ಮಾಡೋದ್ರ ಮೂಲಕ, ಯಾಕಂದರೆ ಇದು ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ರಾಜಕೀಯ ತೀರ್ಮಾನ ಆಗಿರೋದ್ರಿಂದ ಇದೊಂದು ಎಲ್ಲ ಸಚಿವರ ತೀರ್ಮಾನ ಆಗಿರೋದು. ಈ ಸಚಿವರ ತೀರ್ಮಾನವನ್ನು ಬೇಗ ಕಡೆಗಣಿಸೋಕ್ಕಾಗಲ್ಲ. ಇದು ಸರ್ಕಾರದ ತೀರ್ಮಾನ ಆಗಿರೋದ್ರಿಂದ ಅದು ಯಾವುದೇ ಕಾರಣಗಳಿರ್ಬೋದು, ಯಾವುದೇ ಹಿನ್ನೆಲೆ ಇರ್ಬೋದು, ಆದರೆ ಆ ತೀರ್ಮಾನವನ್ನು ಛೇದಿಸಲಿಕ್ಕೆ ಮತ್ತೊಂದು ಕ್ಯಾಬಿನೆಟ್ ಆಗಿದೆ, ಮತ್ತೊಂದು ರಾಜಕೀಯ ತೀರ್ಮಾನ ಆಗುತ್ತೆ. ಅದಕ್ಕೋಸ್ಕರ ಚಳಿಗಾಲ ಅಧಿವೇಶನದವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನಾವು ಯಾರು ಮನೆಗಳಿಗೆ ಹೋಗಲ್ಲ. ಅಲೆಮಾರಿಗಳಿಗೆ 1% ನ್ಯಾಯ ಸಿಕ್ಕ ನಂತರನೇ, ಅವ್ರಿಗೆ ವಿಶೇಷ ಪ್ಯಾಕೇಜ್ ಸಿಕ್ಕ ನಂತರನೇ, ಈ ಏಕೆ ಗೊಂದಲಗಳ ನಿವಾರಣೆ ಆದ ನಂತರನೇ, ಮತ್ತು ಈ ಜನರಿಗೆ ರೋಸ್ಟ್ ಪಾಯಿಂಟ್ಗಳನ್ನು ನ್ಯಾಯಬದ್ಧವಾಗಿ ಕೊಡಲಾರ್ದೇ ಮೋಸ ಮಾಡ್ತಕ್ಕಂಥ ಎಲ್ಲದರ ಬಗ್ಗೆ ಕಟ್ಟೆಚ್ಚರ ವಹಿಸುವಂಥ ಕೆಲಸ ಮಾಡ್ತೇವೆ. AKAD ಅನ್ನೋ ಗೊಂದಲ ಕೇವಲ 4,70,000 2011ರಲ್ಲಿ ಅದು 44 ಲಕ್ಷ AKAD ಸರ್ಟಿಫಿಕೇಟ್ ಇತ್ತು. ಈಗ ನಾಗಮೋಹನ್ ದಾಸ್ ಅವರು ವಸ್ತುನಿಷ್ಠವಾಗಿರ್ತಕ್ಕಂಥ ಅಧ್ಯಯನ ಮಾಡಿದ್ರಿಂದ, ಸಮೀಕ್ಷೆ ಮಾಡಿದ್ರಿಂದ 4,75,000 ಜನ ಇನ್ನು ನಮ್ಮ ಹೆಸರು ಬರೆಸಿದ್ರು. ಅದನ್ನು ಕ್ಲಿಯರ್ ಮಾಡಬೇಕು. ಅದು ಈ ಹಿಂದೆ 2011ರಿಂದ ಅಥವಾ ಶತಮಾನಗಳಿಂದ ಯಾರು AKAD ಆದಿ ಕರ್ನಾಟಕದ ಸರ್ಟಿಫಿಕೇಟ್ ತೊಗೊಂಡಿದ್ರು ಅವರೆಲ್ಲರೂ ಮೂಲ ಜಾತಿ ಸರ್ಟಿಫಿಕೇಟ್ ತೊಗೋಬೇಕು. ಅದು ಮಾದಿಗರಿದ್ದರೆ ಮಾದಿಗೆ ತೊಗೋಬೇಕು, ಚೆಲುವ ತೊಗೋಬೇಕು, ಡಕ್ಕಲಿಗಿದ್ರೆ ಡಕ್ಕ ತೊಗೋಬೇಕು. ಈ ಸರ್ಟಿಫಿಕೇಟ್ ಕ್ಲಿಯರ್ ಆದ್ರೇ ಉದ್ಯೋಗದ ಒಂದು ಅವಕಾಶಗಳು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ನಿರಂತರವಾಗಿದೆ. ಅದಕ್ಕೋಸ್ಕರ ನಾವು ರಾಜ್ಯದಲ್ಲಿ ಪರ್ಮನೆಂಟ್ ಟೆಂಟ್ ಹಾಕಿದ್ವಿ. ನಮ್ಮ ಟೆಂಟ್ ಕಿತ್ತಿಲ್ಲ. 19ನೇ ತಾರೀಕಿಗೆ ಕ್ಯಾಬಿನೆಟ್ ತೀರ್ಮಾನ ಆದ ಕೂಡಲೇ ನಾವು ಸಂಭ್ರಮ ಮಾಡಿ ವಿಜಯೋತ್ಸವ ಮಾಡಿ ಇಡೀ ಕರ್ನಾಟಕದ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಒಂದು ದೊಡ್ಡ ಮಟ್ಟದ ವಿಜಯೋತ್ಸವವನ್ನು ನಾವು ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ನಮ್ಮ ಸಮುದಾಯ ತೀರ್ಮಾನ ಮಾಡಿದೆ. ಯಾವೊಬ್ಬ ನಾಯಕರ ಫರ್ಮಾನ್ ಅಲ್ಲ. ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಅಲೆಮಾರಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಯಾರು ವಿಜಯೋತ್ಸವ ಮಾಡೋದು ಬೇಡ, ನಾವು ಯಾರು ಸಂಭ್ರಮ ಆಚರಿಸೋದು ಬೇಡ ಅಂತೇಳಿ ಇವತ್ತು ತೀರ್ಮಾನ ಮಾಡೋದ್ರಿಂದ ನಮ್ಮ ಅಣ್ಣ ತಮ್ಮಂದರು 4-5 ಲಕ್ಷ ಜನ ಏನು ಅಲೆಮಾರಿಗಳಿದ್ದಾರೆ, ಆ ಸುಡುಗಾಡು ಸಿದ್ಧರಿದ್ದಾರೆ, ಸಿಳ್ಳೆಕ್ಯಾತರಿದ್ದಾರೆ, ಅಥವಾ ಬೇಡ ಜಂಗಮರಿದ್ದಾರೆ, ಬುಡುಗ ಜಂಗಮರಿದ್ದಾರೆ, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಗೋಸಂಗಿಗಳಿದ್ದಾರೆ. ಈ ಎಲ್ಲ 49+10 ಅಸ್ಪೃಶ್ಯ ಸಂಬಂಧಿತ ಸಮುದಾಯಗಳಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಅದು CM ಅವರಿಗೆ ಮನವರಿಕೆ ಆಗಿದೆ. ಈಗಾಗಲೇ 2-3 ಸುತ್ತಿನ ಸಭೆಗಳಾಗಿದೆ. ನಿನ್ನೆ ಕೂಡ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನ್ ರಜೀಶ್ ಅವ್ರ ಜೊತೆ ಮಾತಾಡಿದ್ವಿ. 2 ದಿನದಲ್ಲಿ ಈ ಬಡ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಕೂಡ ಇವತ್ತು ಅವ್ರು ಪ್ರಸ್ತುತಪಡಿಸುವಂತ ಹೇಳಿದ್ರು. ಕೇವಲ ನೇರ ನೇಮಕಾತಿಗಷ್ಟೇ ಈ ರೋಸ್ಟ್ ಪಾಯಿಂಟ್ ಫಿಕ್ಸ್ ಮಾಡಿ ಮೀಸಲಾತಿ ಫಿಕ್ಸ್ ಮಾಡಿದ್ರು. ನಾವು ಅದನ್ನು ಒಪ್ಪಂಗಿಲ್ಲ. ಇವತ್ತು ಬಡ್ತಿಯಲ್ಲಿ ಕೂಡ ಬ್ಯಾಕ್ಲಾಗಲ್ಲಿ ಕೂಡ ನೀವು ಈ ಒಂದು ರೋಸ್ಟ್ ಪಾಯಿಂಟನ್ನು ನಿಗದಿ ಮಾಡಬೇಕು, ಒಳ ಮೀಸಲಾತಿ ನಿಗದಿ ಮಾಡಬೇಕು. ಅದೇ ಸ್ಥಳೀಯ ಸಂಸ್ಥೆಗಳಿಗೂ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕನ್ನೋ ಷರತ್ತನ್ನು ನಾವು ಸರ್ಕಾರದ ಮುಂದೆ ಇಟ್ಟಿರೋದ್ರಿಂದ ಇದು ಮತ್ತೊಂದು ಸರಿ ಕ್ಯಾಬಿನೆಟ್ವರೆಗೂ ಕಾಯಬೇಕಾಗ್ತದೆ. ಆ ಕ್ಯಾಬಿನೆಟ್ ತೀರ್ಮಾನ ಆಗೋದು ನಾವು ಯಾವುದೇ ರೀತಿ ವಿಜಯೋತ್ಸವ ಆಚರಿಸಂಗಿಲ್ಲ. ಅಲ್ಲಿವರೆಗೆ ನೌಕರಸ್ಥರು ಕೂಡ ನೀವು ಯಾರು ಆತಂಕ ಪಡಬೇಕಾಗಿಲ್ಲ. ಯಾವುದು ಫೇಸ್ಬುಕ್ ಮಂದಿ ಅಥವಾ ಈ ಜಾಲತಾಣಗಳ ಮಂದಿ ಸುಳ್ಳು ಸುದ್ದಿಗಳನ್ನು ನೀವು ನಂಬಲೇಬೇಕಾಗಿಲ್ಲ.
ನಮಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಬ್ಯಾಕ್ಲಾಗು, ಬಡ್ತಿ, ನೇರ ನೇಮಕಾತಿ, ರೋಸ್ಟು, ಏಕೆ ಏಳು ಕಂಪ್ಲೀಟ್ ಗೊಂದಲ ನಿವಾರಣೆ ಆಗೋವರೆಗೂ ನಮಗೆ ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಸಿಗೋವರೆಗೂ ನಮ್ಮ ಹೋರಾಟ ಹಿಂದಿರಂಗಿಲ್ಲ. ನಾವು ಕಾಂಗ್ರೆಸ್ಸು, BJP, JDS, RSS, DSS ಎಲ್ಲದರ ಆಚೆ ನಿಂತು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಯಾರೋ ವ್ಯಕ್ತಿಗತವಾಗಿ ಕೊಡ್ತಕ್ಕಂಥ ಹೇಳಿಕೆಗಳಿಗೆ ಯಾವುದೇ ರೀತಿ ಪ್ರಾತಿನಿಧ್ಯ ಕೊಡಬಾರ್ದು, ಆ ವದಂತಿಗಳಿಗೆ ನೀವು ಯಾವುದೇ ರೀತಿಯ ಕಿವಿ ಕೊಡಬಾರ್ದು. ಖಂಡಿತ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ, ಸರ್ಕಾರವನ್ನು ಉಸಿರುಗಟ್ಟಿಸಿ ಈ ನ್ಯಾಯಾಂಗವಾಗಿರ್ತಕ್ಕಂಥ ನ್ಯಾಯಪರವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾವು ಕಂಕಣಬದ್ಧರಾಗಿದ್ದೀವಿ. ಇದಕ್ಕೆ ಪಕ್ಷಾತೀತವಾಗಿ ಎಲ್ಲ ಸಮುದಾಯದವರು ಜೊತೆಗಿದ್ದಾರೆ. ಕೇವಲ 6% ಮಾದರಿ ಸಿಕ್ಕಿದೆ, ಕೆಲವರಿಗೆ 6% ಸಿಕ್ಕಿದೆ, ಅವ್ರ ಮನೇಲಿ ಕೂಡ್ತಾರಂತಲ್ಲ. 2 ಅಣ್ಣ ತಮ್ಮಂದಿರು ಅಲೆಮಾರಿಗಳಿಗೆ ನ್ಯಾಯ ಸಿಗೋವರೆಗೆ ನಿದ್ದೆ ಮಾಡಬಾರ್ದು. ಆ ರೀತಿ ನಮ್ಮ ಸಮುದಾಯ ತೀರ್ಮಾನ ಆಗಿದೆ. ಆದರೆ ನಮ್ಮ ಅಣ್ಣಂದಿರು ಯಾಕೆ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗಿನ್ನ ಅಂಬೇಡ್ಕರ್ ಜ್ಞಾನ ಕೊಡಬೇಕು ಅನಿಸ್ತದ, ಯಾಕೆ ಅವ್ರು ಮರ್ತಿದ್ದಾರೆ ಅಂತ ಅನಿಸ್ತದ. ಅಲೆಮಾರಿಗಳಿಗೆ ನ್ಯಾಯ ಕೊಡುವವರೆಗೆ ಅವ್ರು ಸಂಭ್ರಮಾಚರಣೆ ಮಾಡಬಾರ್ದು, 6% ತೆಗೆದುಕೊಂಡು ವಿಜಯೋತ್ಸವ ಮಾಡಬಾರ್ದು. ಆದರೆ ಅವರು ಮತ್ತೊಂದು ರೀತಿಯಾಗಿ ಇನ್ನೂ ನಮ್ಗೆ 8 ಸಿಗಬೇಕಾಗಿತ್ತು, 10 ಸಿಗಬೇಕು ಅನ್ನೋ ತರ್ಕಗಳು ಮಾಡ್ತಾ ಇದ್ದಾರೆ. ಅದು ಅನ್ಸೈಂಟಿಫಿಕ್ಕು, ಅನ್ಡೆಮಾಕ್ರೆಟಿಕ್ಕು, ಅನ್ಕಾನ್ಸ್ಟಿಟ್ಯೂಷನಲ್ ಆಗ್ತದೆ. ಅದಕ್ಕೋಸ್ಕರ ಈಗಲಾದರೂ ಅಂಬೇಡ್ಕರ್ ವಾದಿಗಳು ಕೇಳ್ತಕ್ಕಂಥ ದಲಿತ ಸಂಘಟನೆ ಪ್ರಮುಖರು ಅವರನ್ನು ಮನವೊಲಿಸೋದಕ್ಕಿಂತ ಸ್ವಯಂ ಪ್ರೇರಣೆಯಿಂದ ಈ ಸಮುದಾಯದ ಒಂದು ನ್ಯಾಯೋಚಿತವಾಗಿರ್ತಕ್ಕಂಥ ಗೆಲುವನ್ನು ಮಾಡಲಿಕ್ಕೆ ಅಥವಾ ಗೆಲುವು ಸಂಭ್ರಮಿಸಲಿಕ್ಕೆ ನಾವು ಬುನಾದಿಯಾಗಿ ಕೆಲಸ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವಂತೂ ತೀರ್ಮಾನ ಮಾಡಿದ್ವಿ, ನಮ್ಮ ಸಮುದಾಯ ತೀರ್ಮಾನ ಮಾಡೋದು 35 ವರ್ಷ ನಮ್ಮಗೋಸ್ಕರ ನಾವು ಹೋರಾಟ ಮಾಡಿದಷ್ಟೊತ್ತಿಗೆ ನಾವು ಒಂದು 25 ವರ್ಷ ಕೆಳಗಡೆ ನಮ್ಮ ಮಕ್ಕಳು DC-ಗಳಾಗ್ತಿದ್ವಿ, ನಾವೇ AC DC-ಗಳಾಗ್ತಿದ್ವಿ, ನಾವೇ ಇಂಜಿನಿಯರ್ಸ್ ಆಗ್ತಿದ್ವಿ, ನಾವೇ ಡಾಕ್ಟರ್ಸ್ ಆಗ್ತಿದ್ವಿ. ಆದರೆ 101 ಜಾತಿಗಳ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ರೀತಿ ಮೀಸಲಾತಿ ಒಪ್ಕೊಳ್ಳಂಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಮತ್ತೆ ಒಂದು ತಲೆಮಾರು ಇವತ್ತು ಉದ್ಯೋಗದಿಂದ ನಷ್ಟ ಆಗಿದ್ದೀವಿ. ಉದ್ಯೋಗದಿಂದ ನಮ್ಮ ತಲೆಮಾರು ನಷ್ಟ ಆಗಿದ್ದೀವಿ. ನಮ್ಮ ಮಕ್ಕಳಿಗೆ ಇವತ್ತು ಆ ಅವಕಾಶ ಸಿಕ್ಕಿದೆ. ಹಂಗಾಗಿ ನಮ್ಮ ಮೊಮ್ಮಕ್ಕಳಿಗೆ ಅವಕಾಶ ಸಿಕ್ಕಿದೆ. ಇದು ಯಾರೋ ಒಬ್ಬರು ಮನೆಗೋಸ್ಕರ ಸಿಕ್ಕಿರ್ತಕ್ಕಂಥದ್ದಲ್ಲ, ಇಡೀ 1,17,00,000 ಜನರಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಇದರಲ್ಲಿ ಕೊರಚ, ಬೋವಿ, ಬಂಜಾರ, ಲಮಾಣಿ, ಗೋಸಂಗಿ, ಬೇಡ, ಬುಡುಗ ಎಲ್ಲ ರೀತಿಯ 101 ಜಾತಿಗಳಿಗೆ, ಬೋವಿ, ಒಡ್ಡರಿಗೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿರೋದ್ರಿಂದ ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಗೆಲುವು, ಇದು ಸಾಮೂಹಿಕವಾಗಿರ್ತಕ್ಕಂಥ ಗೆಲುವು. ಹಂಗಾಗಿ ಯಾವುದೇ ಸಮುದಾಯ ವ್ಯಕ್ತಿಗತವಾಗಿ ಯಾವುದೇ ರೀತಿ ಮಾತಾಡೋದು ಅದಕ್ಕೆ ಅಪಪ್ರಚಾರ ಕೊಡಬಾರ್ದು. ಯಾಕಂದರೆ ಅಂಬೇಡ್ಕರ್ ಮಕ್ಕಳು, ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಕಾಂಚನಮ್ಮನ ಅರ್ಥ ಮಾಡ್ಕೊಂಡಿರೋರು, ಪ್ರೊಫೆಸರ್ BK ಹೋರಾಟವನ್ನು ಹತ್ತಿರದಿಂದ ನೋಡಿರ್ತಕ್ಕಂಥ ರಕ್ತ ನಮ್ಮಲ್ಲಿರೋದ್ರಿಂದ ನಾವು ಯಾವುದೇ ರೀತಿ ಯಾವುದೇ ಸಮುದಾಯಕ್ಕೆ, ಯಾವುದೇ ವ್ಯಕ್ತಿಗೆ ನಷ್ಟ ಆಗಲಾರದಂತೆ ಕಟ್ಟೆಚ್ಚರ ವಹಿಸ್ತಕ್ಕಂಥ ಬಹುದೊಡ್ಡ ಪ್ರಯಾಸಕರವಾಗಿರ್ತಕ್ಕಂಥ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಮೇಲೆ ಜನರು ವಿಶ್ವಾಸ ಇಡಬೇಕು. ಮತ್ತು ನೌಕರಸ್ಥರು ವಿಶೇಷವಾಗಿ ಯಾವುದೇ ಸುಳ್ಳು ವದಂತಿಗಳಿಗೆ ಯಾವುದೇ ರೀತಿ ಕಿವಿಗೊಡಲಾರ್ದೇ ಖಂಡಿತ ಬ್ಯಾಕ್ಲಾಗ್ ಮತ್ತು ಬಡ್ತಿ, ನೇರ ನಾಮಕಾತಿಗಳಲ್ಲಿ ನಮಗೆ ಪ್ರಾತಿನಿಧ್ಯ ಸಿಗೋವರೆಗೂ, ಸ್ಥಳೀಯ ಸಂಸ್ಥೆಗಳಿಗೆ ಪ್ರಾತಿನಿಧ್ಯ ಸಿಗೋವರೆಗೂ, ತೆಲಂಗಾಣ, ಆಂಧ್ರಗಳಲ್ಲಾಗಿರ್ತಕ್ಕಂಥ ಈ ಒಂದು ರಾಜಕೀಯ ಒಂದು ತೀರ್ಮಾನಗಳನ್ನು ಕರ್ನಾಟಕ ಸರ್ಕಾರ ಕೈಗೊಳ್ಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.